ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಹೋಗಿದ್ನ ಅದೇ ವ್ಲಾಗ್ನ ಕಮ್ಮಿ ಮಾಡ್ತಾ ಇದ್ದೀನಿ. ನಾವು ಅಲ್ಲಿ ಏನೇನು ಮಾಡಿದ್ವಿ ಅಂತ ನೆಕ್ಸ್ಟ್ ಡೇ ನೋಡ್ಕೊಂಡು ಬನ್ನಿ. ಮತ್ತು ನಾವು ಬೆಳಗ್ಗೆನೇ ಎದ್ದು ನಾನು ಈ ವಿಡಿಯೋ ನಾವು ಎದ್ದಿದ್ದು 3 ಗಂಟೆಗೇನೆ ಎದ್ದಿದ್ದು. 3 ಗಂಟೆಗೆ ಎದ್ದು ಶೂಟ್ಗೆ ರೆಡಿ ಮಾಡಿದ್ವಿ. 2 ಶೂಟು ಹೋಗಿ ಬಂದಿದ್ದು ಹುಡುಗಿದು 2 ಶೂಟ್ ಮುಗೀತು. ಅದು ಮುಗಿಯೋಷ್ಟರಲ್ಲಿ 8:30 ಆಗಿತ್ತು. ಆಮೇಲೆ ನಾವು ಟಿಫನ್ ಮಾಡೋಕ್ಕೆ ಅಂತ ಬಂದಿದ್ದು. ನೋಡಿ, ಇದು ಬಂದು ಫಸ್ಟು ನಾನು 3 ಗಂಟೆಗೆ ಎದ್ದು ರೆಡಿ ಮಾಡ್ತಾ ಇದ್ದೀನಿ. ಇದು ಒಂದು ಲುಕ್ ಇತ್ತು, ಮತ್ತು ಇನ್ನೂ ಒಂದು ಟ್ರೆಡಿಷ್ನಲ್ ಲುಕ್ಕೇನೆ ಇನ್ನೂ ಒಂದಿತ್ತು. ಅದು ಚೆನ್ನಾಗಿ ಬಂದಿದೆ, ರೆಟ್ರೋ ಲುಕ್ ಥರ. ಆದರೆ ನಾನು ಯಾವುದು ಅಷ್ಟೇ ಏನು ಶೂಟ್ ಮಾಡಿದ್ರು, ಅಲ್ಲಿ ಏನೇನು ಇದು ಮಾಡಿದ್ರು ಅದೆಲ್ಲ ನಾನು ಡೀಟೇಲಾಗಿ ಏನೂ ತೋರಿಸ್ತಿಲ್ಲ. ಜಸ್ಟು ಸುಮ್ಮನೆ ಇದು ಮಾತ್ರ. ಯಾಕಂದರೆ ಮದುವೆವರೆಗೂ ಅದು ಏನು ಶೂಟು ಯಾವ ಥರ ಇದೆ ಅಂತೆಲ್ಲ ರಿವೀಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅವ್ರಿಗೆ. ಆದ್ದರಿಂದ ನಾನು ಜಸ್ಟ್ ಏನೇನು ಮೇಕಪ್ ಮಾಡಿದೆ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಇದರಲ್ಲಿರುತ್ತೆ. ಇದೆಲ್ಲ ವೀಡಿಯೋನೂ ಮಾಡ್ಕೊಂಡಿಲ್ಲ, ಇದು ಮಾತ್ರ ಮಾಡಿದ್ದೀನಿ ಅಷ್ಟೇ. ಗೈಸ್, ಕಾಫಿ ಕುಡಿಬೇಕು ಅನ್ನಿಸ್ತಿತ್ತು. ಬಂದ್ವಿ, ನೋಡಿದ್ರೆ ಇಲ್ಲಿ ಕಾಫಿ ನಾವೇ ಮಾಡ್ಕೊಬೇಕಂತೆ. ಇವಾಗ ಕಲಾಕ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ನೋಡಿ. ಮೊದಲಿಗೆ ಮಿಲ್ಕ್ ಪೌಡರ್ನ 2 ಸ್ಪೂನ್ ಹಾಕ್ಕೊತಾ ಇದ್ದಾರೆ ಇವರು. ಇಲ್ಲಿ ಕಾಫಿ ಪೌಡರ್ಸ್ ಇದೆ. ಹಾಕಿ ಕಾಫಿ ಪೌಡರ್ ಆಯಿತು. ಶುಗರು ಇದೆ ಅನ್ಕೊಂಡೆ. ಹಾಟ್ ವಾಟರ್ ಇದಾ ಓಕೆ. ಶುಗರ್ ಹಾಕೊಂತ 1 ಸ್ಪೂನ್ ಹಾಕೋ ಸಾಕು, ಜಾಸ್ತಿ ಹಾಕ್ಬಿಡ. ಇಲ್ಲಿ ಹಾಟ್ ವಾಟರ್, ಇದು ಬಿಸಿ ನೀರಿದೆಯಾ? ಸುಡ್ತಿದ್ಯಾ? ಹೇಳು ಇನ್ನೊಂದ್ಸತಿ. 1 ಕಪ್ಪಲ್ಲಿ ಹಾಲು, ಇನ್ನೊಂದು ಕಪ್ಪಲ್ಲಿ ಬ್ರೂ, ಸಕ್ಕರೆ ಸೇರಿಸಿ ಆಮೇಲೆ ಮಿಕ್ಸ್ ಆರಂಭಿಸಿ. ಈ ಕಪ್ಪಿನಿಂದ ಆ ಕಪ್ಪಿಗೆ ಸವೇರಿ ಟೇಸ್ಟಿ ಕಾಫಿ. ಅಷ್ಟೇನಾ? ಓಕೆ ಗೈಸ್, ನೋಡಿದ್ರಲ್ವ? ಓಕೆ ಗೈಸ್, ಹೆಂಗೆ ಮಾಡೋದು ಕಾಫಿ ನೋಡಿದ್ರಲ್ವ? ಇಷ್ಟೇ ಈಸಿ, ತುಂಬ ಈಸಿಯಾಗಿ ಕಾಫಿ ಮಾಡ್ಬೋದು. ನಾನು ಇವತ್ತು ನಿಮಗೆ ಕಾಫಿ ಮಾಡೋದು ಹೇಳ್ಕೊಟ್ಟಿದ್ದೀನಿ ಈ ವ್ಲಾಗಲ್ಲಿ. ಓಕೆ ಗೈಸ್, ಬನ್ನಿ ಕುಡಿಯೋಣ. ಗೈಸ್, ಫುಲ್ಲು ಸೆಕೆ, ನೀರು ಹೆಂಗೆ ಸೋರ್ತಿದೆ ನೋಡಿ. ಯಪ್ಪ, ಗೈಸ್ ನೋಡಿ, ಇದೆ ಬ್ರೈಡು ಫೋಟೋ ಶೂಟು. ಬೆಳಗ್ಗಿಂದ 2 ಶೂಟ್ ಆಗಿದೆ. ಪಾಪ ನಾವಾದರೂ ಅವಾಗ ರೆಸ್ಟ್ ಮಾಡ್ತಾ ಇದ್ದೀವಿ, ಇವ್ರಿಗಂತೂ ರೆಸ್ಟೇ ಇಲ್ಲ. ರೆಸ್ಟ್ ಮಾಡಿದ್ರು ನಮಗೆ ಸಾಕಾಗ್ತಿದೆ. ಹುಡುಗಿ ರೆಸ್ಟ್ ಮಾಡ್ದಿರೋ ವರ್ಕ್ ಮಾಡ್ತವ್ರೆ. ಮನೆಗೆ ಹೋಗಿ ಆಮೇಲೆ ಫುಲ್ಲು ರೆಸ್ಟು. ಗೈಸ್, ಹೆಂಗೆ ಕಾಣಿಸ್ತಿದ್ದೀನಿ ಗೈಸ್? ಸ್ವೆಟ್ಟಲ್ಲಿ ತುಂಬೋಗಿದ್ದೀನಿ. ಇಲ್ಲಿ ಒಂಥರ ವೆದರು ಅಷ್ಟು ನೋಡಿ ಇಲ್ಲೆಲ್ಲ ಕಾಣಿಸುತ್ತೆ ಸ್ವೆಟ್ ನಿಮಗೆ. ಎಷ್ಟು ಬಿಸಿ ಅಂದರೆ ಅಲ್ಲಿ AC ಇದೆ, ಇಲ್ಲಿ ಫ್ಯಾನ್ ಇದೆ, ಅಷ್ಟು ಹಾಕಿದ್ರೂ ಸೆಕೆ. ಅದಕ್ಕೆ ಹಿಂಗೆ ತೆಗ್ದುಬಿಟ್ಟಿದ್ದೀನಿ ಗೈಸ್, ಸ್ವಲ್ಪ ಗಾಳಿ ಅಡ್ಲಿ ಅಂತ. ಇಲ್ಲಿ ನೋಡಿ, ಇವರು ಮೊಬೈಲ್ ಹೊತ್ತವ್ರೆ. ಎಲ್ಲ ಪ್ಯಾಕಪ್ ಆಗಿದೆ ಗೈಸ್. ಇವಾಗ ಪ್ಯಾಕಪ್ ಆಗಿದೆ ನೋಡಿ. ಒಂದು ಸೂಟ್ ಕೇಸು, ಅಲ್ಲಿ ಒಂದು ಬ್ಯಾಗು, ಆ ಕಡೆ ಒಂದು ಬ್ಯಾಗ್ ಇದೆ. ಇವಾಗ ಇನ್ನೂ ಎಷ್ಟು 3 ಇದಾವಲ್ಲ, ಇನ್ನೂ 3 ಇದೆ ಶೂಟ್ಸ್. ಅದು ಮುಗಿಸ್ಕೊಂಡು ಮನೆಗೆ ಹೋಗೋಕ್ಕೆ ರಾತ್ರಿ ಆಗ್ಬೋದು, ಇಲ್ಲ ನಾಳೆ ಬೆಳಗ್ಗೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಅಲ್ಲಿಗೆ ನೋಡೋಣ, ಅಪ್ಡೇಟ್ ಮಾಡ್ತಾ ಇರ್ತೀನಿ ಏನೇನು ಮಾಡ್ತೀವಿ ಅಂತ. ಆದರೆ ಮಾತ್ರ ದೇವರೇ ಸೆಕೆಯಾಗಿ ಇರೋಕ್ಕಾಗ್ತಿಲ್ಲ.
ಗೈಸ್ ನಾವಲ್ಲಿ ರೂಮ್ ಚೆಕ್ಔಟ್ ಮಾಡಿಕೊಂಡು ಮತ್ತೆ ಒಂದು ಬೀಚ್ ಹತ್ರ ಇದ್ದಿದ್ದು 2 ಶೂಟು 3 ಶೂಟು ಅಲ್ಲೇ ಇದೆ ಬೀಚ್ ಹತ್ರನೇ ಆಲ್ಮೋಸ್ಟ್ ಎಲ್ಲಾನು ಅಂತ ಹೇಳಿದ್ರು. ಸರಿ ಅಂತ ಇದು ಒಂದು ಬೀಚ್ ಹತ್ರ ಬಂದೆ. ಆದರೆ ಇದ್ರ ಹೆಸರು ನನಗೇನು ಗೊತ್ತಿಲ್ಲ ಗೈಸ್. ಇದು ಬಂದು ಇಲ್ಲಿ ಡ್ರಾಯಿಂಗ್ ಮಾಡ್ತಾರೆ, ಅಂದರೆ ಪೇಂಟ್ ಏನೋ ಮಾಡ್ತಾರಲ್ವ, ಆ ಶೂಟಿಗೆ ಬಂದಿದ್ರು. ಅವರು ಸೈಡ್ ಮಾಡ್ಕೋತಾ ಇದ್ರು. ನಾವು ಸುಮ್ಮನೆ ಬೀಚ್ ನೋಡಕ್ಕೆ ಬಂದಿದ್ವಿ ಇಲ್ಲಿ ಗೈಸ್. ಇವಾಗ ಇದು ಯಾವುದೋ ಒಂದು ಬೀಚಿಗೆ ಬಂದಿದ್ದೀವಿ. ಇದ್ರ ಹೆಸರು ಏನೋ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ ಗೈಸ್. ಬೀಚ್ ಹೆಸರು, ಬೀಚ್ ನಿಮಗೆ ಕಾಣಿಸ್ತಾ ಇರುತ್ತೆ ಅನ್ಕೋತೀನಿ. ನೋಡಿ ಅಲೆಗಳು ಹೆಂಗೆ ಕಾಣಿಸ್ತಿದೆ, ಜೋರಾಗಿ ಬಂದು ಹೊಡ್ಕೋತಿದೆ ಗೈಸ್. ಮೇಲಕ್ಕೆ ನೀರೆಲ್ಲ ಬರ್ತಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಇದೆ. ಅದೇನೋ ಬೀಚ್. ನಾನು ನಿಜ ಎಷ್ಟು ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀನಿ, ವಾಮಿಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ವಾಮಿಟ್ ಮಾಡಿಲ್ಲ ಸದ್ಯ. ಹೋಗ್ಬಿಡುತ್ತೆ ಗಾಯ್ಸ್. ಇಲ್ಲಿ ನೋಡಿ ಯಾರೋ ನಿದ್ದೆ ಮಾಡ್ತಾ ಇದ್ದಾರೆ ಪಾಪ, ಕುತ್ಕೊಂಡಿರೋ ಹತ್ರನೇ. ಇವಾಗ ನಾವು ಲೈವಲ್ಲಿ ಹೇಳಿದ್ರೆ ಅವ್ರು ಬಂದು ನೋಡಕ್ಕೆ ಗಾಯ್ಸ್ ನೋಡಿ ಅರಳಿ ಮರ, ನಾವು ಅರಳಿ ಮರ ಹತ್ರ ಕುತ್ಕೊಂಡಿದ್ದೀವಿ. ತಣ್ಣಗಿದೆ. ಹುಡುಗವ್ರ ಅಮ್ಮ, ಹುಡುಗವ್ರ ಅತ್ತೆ ಅಲ್ವಾ? ಇವರು ಹುಡುಗಿ ಜೊತೆ ಬಂದಿರೋರು, ನಾನು ಹುಡುಗಿಯವ್ರ ಅಕ್ಕ ಅಂತ. ಗೊತ್ತಿಲ್ಲ, ನಿದ್ದೆ ಮಾಡ್ತಾರೆ ಪಾಪ. ಇಷ್ಟು ಮಾಡ್ತಾ ಇದ್ದೀವಿ ಪಕ್ಕದಲ್ಲಿ ಕುತ್ಕೊಂಡು, ಅವರು ಪಾಡಿಗೆ ಅವ್ರು ನಿದ್ದೆ ಮಾಡ್ತವ್ರೆ ಪಾಪ. ಇಲ್ಲ ನಿದ್ದೆ ಇಲ್ಲಿ ಅಕಸ್ಮಾತ್ ಸ್ಲಿಪ್ಪಾಗಿ ಹಿಂದಕ್ಕೆ ಬಿದ್ದರೆ ಹೆಂಗೆ? ಮಮತಾ ಇಟ್ಕೋತಾಳೆ, ಅದಕ್ಕೆ ಇಲ್ಲೇ ಕೂರಿಸಿರೋದು. ನಾನು ಇಲ್ಲೇ ಎದ್ದು ಹೊಡಕ್ ಬಿಡ್ತೀನಿ ನಾನು. ಇಲ್ಲೇ ಸ್ನ್ಯಾಕ್ಸ್ ತಿನ್ಕೊಂಡು, ನೀರು ಕುಡ್ಕೊಂಡು, ನೀರು ಬಾಟ್ಲ್ ನೋಡಿದ್ರೆ ನೋಡಿ, ಹೆಸರು ನೋಡಿ, ನೀರು ಬಾಟ್ಲ್ ಅಲ್ಲ, ನೀರು ಬಾಟ್ಲ್ ಹೆಸರು ನೋಡಿ. ಇದು ನೋಡಿದ್ರೆ ನಾನು ಏನು ಅನ್ಕೊಂಡೆ, ನೀರು ಬಾಟ್ಲ್ ಅಂದ್ಕೊಂಡಿಲ್ಲ, ಸೋಡಾ ಏನೋ ಅಂದ್ಕೊಂಬಿಟ್ಟಿದ್ದೆ. ಇದೆಲ್ಲ ತಿಂತಾ ಇದ್ದಾರೆ ಸ್ನ್ಯಾಕ್ಸ್. ಮಮತಾ ನೋಡ್ತಾವಳೆ ಪಾಪ, ಬಾಯಿಗೆ ಇಟ್ಕೊಂಡಿಲ್ಲ, ಒಂಚೂರು ತಿಂದಿಲ್ಲ ನಾನು. ಇವ್ರು ಕೊಡ್ತಾ ಇಲ್ಲ ನನ್ಗೆ ಯಾರು. ಅಲ್ಲ ಲಾಗ್ ಮಾಡ್ಬೇಕು ಅಂತ ಬಾಯಲ್ಲಿರೋದೆಲ್ಲ ನುಂಗ್ಬಿಟ್ಟು ಸ್ಟಾರ್ಟ್ ಮಾಡಿದಾಳೆ ನೋಡಿ. ನನ್ಗೇನು ಒಂಚೂರು ಕೊಡ್ತಾ ಇಲ್ಲ ಗಾಯ್ಸ್, ಇವರೇ ತಿಂತಾವ್ರೆ. ನಮ್ಗೇನು ಕೊಡ್ತಾ ಇಲ್ಲ, ತಿಂಡಿ ಹೋತ್ರಿ ಇವರೆಲ್ಲ ತಗೊಂಡು ಜಾಸ್ತಿ. ಮುಗೀತು ಶೂಟು, ಬರ್ತಾವ್ರೆ ಹುಡುಗ ಹುಡುಗಿ, ನಡೀರಿ ಹೋಗೋಣ. ನೆಕ್ಸ್ಟು ಬೇರೆ ಕಡೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಶೆಡ್ ಪಕ್ಕ ನಿಂತ್ಕೊಂಡು ಹಂಗೆಲ್ಲ ಏನಿಲ್ಲ, ಇನ್ನೊಂದು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಗೈಸ್. ಎಷ್ಟು ಬಿಸಿಲು ಗೊತ್ತಾ, ಹೆಂಗೆ ಸೋರ್ತಿದೆ ಸ್ವೆಟ್ ಎಲ್ಲ ಅಂದರೆ. ನಾನು ಡ್ರೆಸ್ಸೇ ಚೇಂಜ್ ಮಾಡ್ಕೊಬಿಟ್ಟೆ. ಶರ್ಟ್ ಅದು ಫುಲ್ ಶರ್ಟ್ ಇದ್ದಿದ್ದಕ್ಕೆ ಕಷ್ಟ ಆಗ್ತಿತ್ತು, ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಇದೊಂದು ಸ್ವಲ್ಪ ಗಾಳಿ ಆಡುತ್ತೆ ಅಂತ ನೋಡೋಣ. ಇಲ್ಲಿಂದ ಇಳಿದು ಹೋಗ್ಬೇಕು ನಾವು. ಓ ಮೈ ಗಾಡ್, ಕಲ್ಲುಗಳು. ವಿಡಿಯೋ ನೋಡ್ಕೊಂಡು ಹೋದರೆ ಬೀಳ್ತೀನಿ. ಓ ಮೊಬೈಲ್ ಇಟ್ಕೊಂಡು ಕೈ ಇರಿ ಈ ಕಡೆ ಬನ್ರಿ. ಹಿಂಗೆ ಇಲ್ಲಿಂದ ಜಂಪ್ ಮಾಡ್ಬೇಕಿಲ್ಲ ಅಂದರೆ ಹೇಳಿದ್ದೀನಿ ಅಕ್ಕ. ನಿಮ್ಮ ಹತ್ರ ಒಂದು ಟಿಶ್ಯೂ ಅಮ್ಮ, ಏನು ಚುಚ್ತವೆ ಇವು. ಬರೀ ಚುಚ್ತವೆ. ನನಗೆ ಆ ಸ್ವೆಟ್ಟಿಗೆ ಇರೋಕ್ಕಾಗಿಲ್ಲ, ಗಂಟು ಹಾಕೊಂಡ್ಬಿಟ್ಟಿದ್ದೀನಿ ಸಿಂಪಲ್ಲಾಗಿ. ನೋಡಿ ಹುಡುಗ ಹುಡುಗಿ ಎಲ್ಲಿದ್ದಾರೆ, ನಡೀತಿದೆ ಫೋಟೋಶೂಟು. ನಾವೊಂದು ಸ್ವಲ್ಪ ಹಂಗೆ ಬೀಚಲ್ಲಿ ಓಡಾಡೋಣ ಅಂತ ಓಡಾಡ್ತಾ ಇದ್ದೀನಿ. ಸ್ಟುಡಿಯೋ ಅವರೆಲ್ಲ ನೋಡಿ ಅಲ್ಲಿದ್ದಾರೆ, ಫೋಟೋಗ್ರಾಫರ್. ಇಲ್ಲೊಂದು ಬೀಚಿಗೆ ಬಂದಿದ್ದೀನಿ, ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ಬೋಟಿಂಗಲ್ಲಿ ಹೋಗೋಣ ಅಂತ ಆಸೆ ಇತ್ತು ಗೈಸಿದ್ರೆ, ಬೋಟಿಂಗ್ ಇಲ್ಲ.
ಬಿಸಿಲಿಗೆ ಚೆನ್ನಾಗಿದೆ ಕ್ಯಾಪ್ ಹಾಕ್ಕೊಂಡಿರೋದು. ಹೆಂಗೋ ಒಂದು ಕ್ಯಾಪ್ ರೆಡಿ ಮಾಡ್ಕೊಂಡು ಬಂದೆ ನಾನು. ಬಿಸಿಲಲ್ಲಿ ಅಲಿಸ್ತಾ ಇದ್ದೀನಿ. ಗೈಸ್ ಅಲ್ಲಂತೂ ಸಖತ್ತು ಬಿಸಿಲಿತ್ತು ನೋಡಿ. ಇಲ್ಲೂ ಫೋಟೋಶೂಟ್ ಏನಿಲ್ಲ ಅಂದರೂ ಒಂದು 4-5 ಜೋಡಿಗಳು ಬಂದಿದ್ರು ಫೋಟೋಶೂಟ್ಗೆ. ಎಲ್ಲ ಫೋಟೋ ಒಬ್ಬೊಬ್ರು ಒಂದೊಂದು ಕಡೆ ಮಾಡ್ಕೋತಾ ಇದ್ರು. ನಾನು ಕಲಕ ನಮ್ಮದು ಮೇಕಪ್ ಮಾಡೋದು, ಮೇಕಪ್ ಬಿಟ್ಟ ಮೇಲೆ ನಮ್ಮದು ಒಂದು ಸ್ವಲ್ಪ ನಾವು ಫೋಟೋಶೂಟ್ ಇಲ್ಲಿ ಗಂಟ ಬಂದಿದ್ವಿ ಅಂದರೆ ಸುಮ್ಮನೆ ಕುತ್ಕೊಳ್ಳೋಕ್ಕಂತೂ ಆಗಲ್ಲ ಅಲ್ಲಿ ಬಿಸಿಲಲ್ಲಿ. ಅದ್ರ ಬದಲು ನೀರಲ್ಲಿ ಒಂದು ಸ್ವಲ್ಪ ತಾಟಾಡ್ಕೊಂಡಿದ್ರೆ ತಣ್ಣಗಿರುತ್ತೆ ಅಂದ್ಬಿಟ್ಟು ಹೋಗಿ ಅಲ್ಲಿ ನಿಂತ್ಕೊಂಡು ನಾವು ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಅವರು ನೋಡ್ಬೋದು ನೀವು, ಅವ್ರ ಫ್ಯಾಮಿಲಿನೂ ಅಷ್ಟೇ ಎಷ್ಟು ನಮ್ಮ ಹತ್ರ ಫ್ರೆಂಡ್ಲಿ ಆಗಿದ್ರು ಅಂತಂದರೆ ತುಂಬ ಫ್ರೆಂಡ್ಲಿ ಆಗಿದ್ರು. ನನಗೆ ಬೇರೆಯವ್ರ ಜೊತೆ ಬಂದಿದ್ದೀನಿ ಅನ್ನೋ ಥರ ಫೀಲ್ ಇರಲಿಲ್ಲ. ಏನೋ ಫ್ಯಾಮಿಲಿ ಜೊತೆ ಫಂಕ್ಷನ್ಗೆ ಫ್ಯಾಮಿಲಿ ಅವ್ರ ಜೊತೆ ಬಂದಿರೋ ಥರನೇ ಇತ್ತು ನನಗೆ. ಅವರು ಅಷ್ಟೇ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ತಿದ್ರು. ನಮಗೇನೆ ಅನಿಸ್ತಾ ಇದ್ದು ನಾವು ಎಷ್ಟು ಓವರಾಗಿ ಆಡ್ತಾ ಇದ್ದೀವಿ, ಫೋಟೋಶೂಟ್ ಅವ್ರದ ನಮ್ದು ನಾವು ಯಾಕೆ ಹಿಂಗೆಲ್ಲ ಮಾಡ್ಕೋತಾ ಇದ್ದೀವಿ ಅಂತ. ಆದರೂ ಅವ್ರು ಒಂದು ದಿನಕ್ಕೂ ಅಷ್ಟೇ ಏನು ಆ ಥರ ಬೇಜಾರೇ ಮಾಡ್ಕೊಂಡಿಲ್ಲ. ಅವ್ರ ಪಾಡಿಗೆ ಅವರಿದ್ದರು, ನಮ್ಮ ಪಾಡಿಗೆ ನಾವು ಅವರೇ ಹೇಳ್ತಿದ್ರು ಹೋಗಿ ಫೋಟೋ ಶೂಟ್ ಮಾಡ್ಕೊಳ್ಳಿ ಅಂತ. ಅಷ್ಟು ಫ್ರೆಂಡ್ಲಿ ಆಗಿದ್ದರು. ನಂಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ಹೋಗ್ಬಿಟ್ಟಿತ್ತು. ಗೈಸ್ ಶೂಟೆಲ್ಲ ಮುಗೀತು, ಇನ್ನೇನು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಬಿಟ್ಟರೆ ಮನೆಗೆ ಹೋಗೋಕ್ಕಾರ್ದಾಗ ರಾತ್ರಿ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು, ಇಲ್ಲ ಹೇಳ್ತೀನಿ. ಇಲ್ಲಿ ಎಷ್ಟು ಜನ ಫೋಟೋಶೂಟ್ ಗೊತ್ತಾ, ಬೆಳಗಿಂದ ಎಷ್ಟೊಂದು ಜನ ಬರ್ತಾನೆ ಇದ್ದಾರೆ ಫೋಟೋಶೂಟ್ಸ್ಗೆ. ಆವಾಗಲೇ ಒಂದು ಬ್ರೈಡ್ದು ಫುಲ್ಲು ಮೇಕೋರ್, ಮದುವೆ ಹೆಣ್ಣು ಮೇಕೋವರ್ ಮಾಡ್ಕೊಂಡು ಬಂದಿದ್ರು. ಯಪ್ಪ ಸಾಕಾಗಿದೆ. ಇನ್ನೊಂದ್ಸತಿ ನಾನು ಫೋಟೋಶೂಟ್ಗೆ ಒಪ್ಕೋಬಾರ್ದು ಅನಿಸ್ಬಿಟ್ಟಿದೆ ನನಗಂತೂ. ಟ್ರಾವೆಲ್ ಮಾಡಿ ವಾಮಿಟ್ ಮಾಡಿ ಸಖತ್ತ ತಲೆನೋವು. ಈ ಸೆಕೆ ಬೇಸಿಗೆಯಲ್ಲಿ ಮಾತ್ರ ಬರಬಾರ್ದು ಗೈಸ್. ಮಳೆಗಾಲದಲ್ಲಾದರೂ ಬಂದರೆ ಚೆನ್ನಾಗಿರುತ್ತೇನೋ ಗೊತ್ತಿಲ್ಲ. ಆದರೆ ಇಲ್ಲಿ ಹೇಳಿದ ಪ್ರಕಾರ ಯಾವ ಟೈಮ್ ಬಂದರೂ ಇಷ್ಟೇ ಸೆಕೆ ಇರುತ್ತಂತೆ, ಗೊತ್ತಿಲ್ಲ. ಸೂರ್ಯ ಮುಣಿಯೋ ಟೈಮ್ ಇವಾಗ. ಚೆನ್ನಾಗಿರ್ತಿತ್ತು ಸಂಜೆ ಟೈಮಲ್ಲಿ ಬೀಚಲ್ಲಿ ಚೆನ್ನಾಗಿರುತ್ತೆ. ಆದರೆ ಇವಾಗ ಬೆಳಗಿಂದ ಟಿಫನ್ ಅಷ್ಟೇ ಮಾಡಿದ್ದೀವಿ, ಊಟ ಮಾಡಿಲ್ಲ. ಅದಕ್ಕೆ ಫಸ್ಟು ಹೋಗ್ಬಿಟ್ಟು ಊಟ ಮಾಡಬೇಕು ಅಂತ ಹೋಗ್ತಾಯಿದ್ದೀವಿ. ಎಲ್ಲ ಫಿನಿಶ್ ಆಗೋಯ್ತು, ಎಲ್ಲ ಶೂಟ್ಸು ಕಂಪ್ಲೀಟ್ ಆಗಿದೆ. ಇನ್ನು ಮನೆಗೆ ಹೋಗೋದಷ್ಟೇ ಬ್ಯಾಲೆನ್ಸ್. ಖುಷಿ ಆಗ್ತೈತೆ ಯಾವಾಗ ಮನೆಗೆ ಹೋಗ್ತೀವೋ ಅಂತ. ಆದರೆ ನಾವು ಎಂಜಾಯ್ ಮಾಡಿದ್ವಿ, ಅಷ್ಟೇ ಕಷ್ಟನೂ ಆಯಿತು. ಅಲ್ಲಿಂದ ಬಂದು ಯಪ್ಪ ಟ್ರಾವೆಲ್ ಮಾಡೋದಂದರೆ ಕಷ್ಟ, ಎಂಜಾಯ್ ಮಾಡ್ತೀವಿ ಚೆನ್ನಾಗಿ. ಬಿಟ್ಟರೆ ಬೀಚ್ ಒಳಗಡೆ ಎಲ್ಲನೂ ರೆಸ್ಟು ಆದರೆ ಕಷ್ಟ ಆಗುತ್ತೆ, ರೆಸ್ಟ್ ಮಾಡಬೇಕು. ಒಂದೇ ಸತಿ ಒಂದು ವಾರ ಟ್ರಿಪ್ ಬಂದುಬಿಟ್ರೆ ಹೆಂಗೆ, ಬರೀ 2 ದಿನಕ್ಕೆ ನಾವು ಸುಸ್ತಾಗಿ ಹೋಗಿದ್ದೀವಿ ಅಲ್ಲಕ್ಕ. 2 ದಿನಕ್ಕೆ ಸುಸ್ತು. ಓಕೆ ಗೈಸ್, ನೆಕ್ಸ್ಟು ನೀವು ಮಳೆ ಎರಡೂ ಇಲ್ಲ ಮನೆಗೆ ಹೋಗೋವರೆಗೂ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಮನೆಗೆ ಹೋದ್ಮೇಲೆ ವ್ಲಾಗ್ ಎಂಡ್ ಮಾಡ್ತೀನಿ. ಓಕೆ ಬೈ. ಫೋಟೋಶೂಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನಾವು ಮನೆಗೆ ಇವಾಗ ಹೋಗೋಣ ಅಂತ ಬರ್ತಾ ಇದ್ದೀವಿ. ಅಲ್ಲಿಂದ ಬರೋಕ್ಕೆ ಕೂರ್ಗ್ ಗೇಟಿಗೆ ಫಸ್ಟ್ ಬಂದು ಅಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ನಾವು ಒಂದು 3:30ಗೆ ಬಿಟ್ಟಿದ್ದಕ್ಕೆ ಕೂರ್ಗ್ ಗೇಟಿಗೆ ಬರೋ ಅಷ್ಟರಲ್ಲಿ 10 ಗಂಟೆ ಆಗಿತ್ತು. ಇದು ಮಧ್ಯದಲ್ಲಿ ಅಲ್ಲೇ ಕೇರಳದಲ್ಲೇ ಕಾಫಿ ಕುಡಿಯೋಣ ಅಂತ ಈವ್ನಿಂಗ್ ಟೈಮು ಒಂದು 5:30 ಹಂಗೆ ಆಗಿತ್ತು. ಅಲ್ಲಿ ಇಳಿದು ಕಾಫಿ ಕುಡ್ಕೊಂಡು ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಹೋದ್ವಿ. ನೋಡಿ ಕೂರ್ಗ್ ಗೇಟ್ ಬಂದಿದ್ದೀವಿ. ಒಂದು ಸ್ವಲ್ಪ ಇಲ್ಲಿ ಕ್ಯಾಮ್ರಾಮನ್ದವ್ರದ್ದು ಕಾರ್ ಸ್ವಲ್ಪ ಕೆಟ್ಟೋಗಿತ್ತು, ಅದರಿಂದ ಅಲ್ಲೇ ಸ್ವಲ್ಪ ಹೊತ್ತು ಅದು ರಿಪೇರಿ ಮಾಡಿಸ್ಕೊಂಡಿದ್ದು. ಅಲ್ಲಿಂದ ಬಿಡೋಕ್ಕೆ 11:30ಗೆ ಮನೆ ಬಿಟ್ಟಿದ್ದಕ್ಕೆ ಬೆಳಗ್ಗೆ 5 ಗಂಟೆಗೆಲ್ಲ ಮನೆಯಲ್ಲಿದ್ವಿ. ಗೈಸ್ ನೋಡಿ ಏನೇನು ಪಲ್ಯ ಇದೆ. ಇದು ಬಂದು ರಾಗಿ ದೋಸೆ, ಆಲೂಗಡ್ಡೆ ಪಲ್ಯ, ಇದು ಟೊಮೆಟೊ ಚಟ್ನಿ, ಟೊಮೆಟೊ ಗೊಜ್ಜು, ಇದು ಚಟ್ನಿ, ಹಪ್ಪಳ, ಬೋಂಡ, ಚಿತ್ರಾನ್ನ. ಇಷ್ಟು ಐಟಮ್ ಮಾಡಿಕೊಟ್ಟಿದ್ದಾರೆ ನಮ್ಮತ್ತೆ. ನಾನು ಟ್ರಿಪ್ಪಿಂದ ಬಂದು ಚೆನ್ನಾಗಿ ನಿದ್ದೆ ಮಾಡಿದ್ದೆ. ಇವಾಗ ಬಂದು 11:30ಗೆ ಎದ್ದಿದ್ದೀನಿ. ಎದ್ದಿದ ತಕ್ಷಣ ಹೊರಗಡೆ ಹೋದ್ನಲ್ವ, ನೋಡಿದ್ರು ಏನು ತಿಂದೆ ಅಂತ ಕೇಳಿದ್ರು. ನಾನು ಇನ್ನೂ ಏನೂ ತಿಂದಿಲ್ಲ, ಇವಾಗ ತಿನ್ನಬೇಕು ಅಂದೆ. ಅವ್ರು ನೋಡಿದ್ರು ಬೆಳಗ್ಗೆ, ನಾನು ಬೆಳಗ್ಗೆ 5:30ಗೆ ಬಂದಿದ್ದು. ಅದಕ್ಕಿನ್ನ ಏನೂ ಮಾಡಿರಲ್ಲ ಅಂದ್ಬಿಟ್ಟು ಇಷ್ಟೆಲ್ಲ ಐಟಮ್ಸ್ ತಂದು ಕೊಟ್ಟಿದ್ದಾರೆ, ತಿನ್ನು, ಇನ್ನೂ ಏನಾದರೂ ಸಾಕಾಗಿಲ್ಲ ಅಂದರೆ ಕೇಳು ಕೊಡ್ತೀನಿ ಅಂತ. ನೋಡಿ ಇಷ್ಟು ಐಟಮ್ ತಿಂತಾಯಿದ್ದೀನಿ ಇವಾಗ. ಅಲ್ಲಿ ಸರಿಯಾಗಿ ಅಂತೂ
ಅಲ್ಲಂತೂ ಊಟ ಒಂಚೂರು ಇಷ್ಟ ಆಗಿಲ್ಲ ಗೈಸ್. ಅಂದರೆ ವೆಜ್ಜು ಏನೂ ಇಷ್ಟ ಆಗಿಲ್ಲ, ನಾನ್ ವೆಜ್ಜು ಬೆಟರ್ ಆಗಿತ್ತು. ನಾನ್ ವೆಜ್ಜು ಚೆನ್ನಾಗಿತ್ತು, ಟೇಸ್ಟು ಖಾರವಾಗಿ ಚೆನ್ನಾಗಿತ್ತು. ವೆಜ್ ಅಂತೂ ಏನೂ ಚೆನ್ನಾಗಿರಲಿಲ್ಲ, ಊಟ ಮಾಡ್ದಂಗೆ ಅನಿಸಿಲ್ಲ. ಒಂದು 3 ದಿನದಿಂದ ಒಂಥರ ಆಗಿಬಿಟ್ಟಿದೆ ಬಾಯೆಲ್ಲ. ಇವಾಗ ನಮ್ಮೂರು ಊಟ ತಿಂತಾ ಇದ್ದೀನಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.